ನಮ್ಮ ತಾಯಿ ಈಶ್ವರಮ್ಮನ್ನ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ನಡೀತಾ ಇದೆ ಅವರಿಂದನೇ. ಮತ್ತು ನಮ್ಮ ಮೇಲ್ಪೇಟೆಯ ಗೌಡರು, ಯಜಮಾನರು, ಕುಲಸ್ಥರು, ನಮ್ಮ ಧರ್ಮರಾಯ ದುರೋತ್ತಮ ದೇವಸ್ಥಾನದ ಮೇಲ್ಪೇಟೆಯ ವನ್ಯಕುಲ ಸಮಾಜದ ಏನು ಕುಲಸ್ಥರಿದ್ದಾರೆ, ಗೌಡರು, ಯಜಮಾನರು, ಗಣಾಚಾರಿಗಳು ಮತ್ತು ಪ್ರತಿಯೊಬ್ಬರು ನಮ್ಮ ಸಮಾಜದ ಕುಲಬಾಂಧವರೆಲ್ಲ ಇದಕ್ಕೆ ನಮಗೆ ಈ ಪೂಜಾ ಕಾರ್ಯಕ್ರಮನ 30 ವರ್ಷಗಳ ಹಿಂದೆ ವಹಿಸ್ಕೊಟ್ರು. ನಮ್ಮ ತಾಯಿ ಯಾವತ್ತೂ ಹೇಳೋರು, ನಾನು ಗೋವನ್ನು ಸಾಕಿದ್ದೆ, ಅದನ್ನು ಮಾರಿದಾಗ ಅದು ಹೋಗ್ತಾನೇ ಇರಲಿಲ್ಲ, ಅವ್ನು ಹೇಳ್ಕೊಂಡು ಹೋದಂಥ ತಾಯಿ ಬಗ್ಗೆ ಒಂದು ಗೋ ಬಗ್ಗೆ ಅನುಕಂಪ ಹುಟ್ಟಿಸಿದ್ರು ನಮ್ಮಮ್ಮ. ನಮ್ಮಮ್ಮನ ಒಂದು ಇದರಿಂದ ತಾಯಿಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ನಮ್ಮ ತಾಯಿ ತೀರೋದ್ಮೇಲೆ ಈ ಹಸುಗಳು ಸೇವೆ ಮಾಡಿದ್ರೆ ನಮ್ಮಮ್ಮ ಸೇವೆ ಮಾಡಿದಂಗೆ ಆಗುತ್ತೆ, ಇದು ಮುಖ್ಯ. ಎರಡನೇದಾಗಿ ಅವಾಗೇ ಹೇಳ್ದಂಗೆ ಈ ಕಾರ್ಯಕ್ರಮ ಜಯರಾಜ್ದಲ್ಲ, ಎಲ್ಲ ತಾಯಿಯಂದ್ರದ್ದು. ನಮ್ಮ ಸ್ನೇಹಿತರು ಎಷ್ಟು ಜನ ನಮ್ಮದಲ್ಲಿ ಕೆಲಸ ಮಾಡ್ತಾರೆ ಅವ್ರ ತಾಯಿಯಂದ್ರದ್ದು, ಒಬ್ಬರದೇ ಅಲ್ಲ. ನಮ್ಮ ಸ್ನೇಹಿತರು, ಫ್ರೆಂಡ್ಸು, ನಮ್ಮ ಶರತ್ ಬಚ್ಚೇಗೌಡರು ಇರ್ಬೋದು, ಬೈರೇಗೌಡರು, ಅವ್ರ ತಾಯಿದು. ತಾಯಂದಿರ ಪ್ರೇಮ ಈ ಗೋವುಗಳಲ್ಲಿ ನೋಡ್ತೀವಿ. ಯಾಕಂದರೆ ಗೋವು ನಮ್ಮ ಉಸಿರಿರೋರಿಗೂ ಹಾಲು ಕೊಡುತ್ತೆ. ಅದೇ ರೀತಿಯಾಗಿ ಈ ಬಾರಿ ತಾಯಂದ್ರನ್ನ ಹೊಸಕೋಟೆ ಟೌನಲ್ಲಿ ಎಲ್ಲ ಸಮಾಜದ, ಒಂದು ಸಮಾಜನ ಬಿಡಲಿಲ್ಲ, ಎಲ್ಲ ಸಮಾಜನ ಅಕಸ್ಮಾತ್ ಬಿಟ್ಟಿದ್ರೆ ಕ್ಷಮಿಸಬೇಕು, ತಾಯಂದ್ರನ್ನ ಕರೆಸಿ ಸನ್ಮಾನ, ಯೋಗ ಗುರುಗಳಿಗೆ ಸನ್ಮಾನ, ಯೋಗ ತಾಯಂದ್ರಿಗೆ ಸನ್ಮಾನ, ಹಂಗೆ ಋಣ ಫ್ರೀಯಾಗಿ ಕೆಲಸ ಮಾಡಿದವ್ರಿಗೆ ನಾವು ಇಲ್ಲಿ ಸನ್ಮಾನ ಮಾಡಿದ್ದೀವಿ. ಆ ದೇವರು ಈ ಕಾರ್ಯಕ್ರಮ ನಾವು ಮಾಡಲ್ಲ, ಇದಕ್ಕೆ ಮುಂಚೆ ಒಂದು ಸತಿ ಹೇಳಿದ್ದೆ, ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಯಾರಾದರೂ ಒಬ್ಬರ ಕೈಲಿ ಆಗ್ತದೆ, ಮಾಡಬಾರ್ದು, ಅದು ದೇವರು ಮನಸ್ಸು ಮಾಡಿದ್ರೆ ಮಾಡೋಕ್ಕಾಗಲ್ಲ. ದೇವ್ರ ಕೆಲಸನೇ ಆಗಿರೋದ್ರಿಂದ ಅವನ ಆಶೀರ್ವಾದ ಇದೆ. ಆಶೀರ್ವಾದದಿಂದ ತಾಯಂದ್ರೆಲ್ಲ ಆಶೀರ್ವಾದದಿಂದ ಮಾಡ್ಕೊಂಡು ಹೋಗ್ತಿದ್ದೀವಿ, ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ, ಎಲ್ಲರ ಸ್ನೇಹಿತರ ಆಶೀರ್ವಾದದಿಂದ.